ಬೆಂಗಳೂರಿನ ರ್ಯಾಪಿಡೋ ಚಾಲಕನ ಅತಿ ವೇಗದ ಚಾಲನೆಯಿಂದಾಗಿ ಯುವತಿಗೆ ಗಾಯಗಳಾಗಿದೆ. ಯುವತಿಯ ದೇಹದ ಮೇಲೆ ಟ್ರ್ಯಾಕ್ಟರ್ ಹತ್ತಿದೆ. ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ಫ್ಯಾಕ್ಟ್ ಆಸ್ಪತ್ರೆ ಸೇರಿದ್ದಾರೆ ಯುವತಿ. ಇವರು ರ್ಯಾಪಿಡೋ ಬೈಕ್ ಅನ್ನ ಬುಕ್ ಮಾಡಿರೋದು. ರ್ಯಾಪಿಡೋ ಬೈಕ್ ಚಾಲಕನ ಅತಿವೇಗದ ಚಾಲನೆ ಇವರಿಗೆ ಸಮಸ್ಯೆ ತಂದಿಟ್ಟಿದೆ ಯುವತಿಗೆ. ಬಾಗವನಿ ಟೆಕ್ ಪಾರ್ಕ್ ಬಳಿ ನಡೆದಿರುವಂತಹ ಅಪಘಾತ ಇದು. ಜೂನ್ 17ನೇ ತಾರೀಕು ಈ ಅಪಘಾತ ನಡೆದಿದೆ. ಯುವತಿಗೆ ಗಂಭೀರವಾಗಿ ಗಾಯಗಳಾಗಿದೆ. ನೋಡಿ, ಆಸ್ಪತ್ರೆ ಬೆಡ್ನಲ್ಲಿ ಮಲಗಿದ್ದಾರೆ. ಎದೆ ಮೂಳೆ ಮುರಿದಿದೆ, ಕೈ ಮೂಳೆ ಮುರಿದಿದೆ, ಪಕ್ಕೆಲುಬು. 32 ವರ್ಷ ಇವರಿಗೆ. ಸಾನಿ ಕೃಷ್ಣ ಅಂತ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಏನಾಗಿತ್ತು ಅಂತ ಬೈರಸಂದ್ರದ ಮನೆಯಿಂದ ದೊಮ್ಮಲೂರಿಗೆ ಯುವತಿ ಹೊರಟಿರ್ತಾರೆ. ಆ ರೀತಿ ಟ್ರಾವೆಲ್ ಮಾಡೋದಕ್ಕೆ ಇವರು ರ್ಯಾಪಿಡೋನಲ್ಲಿ ರ್ಯಾಪಿಡೋ ಬೈಕ್ ಅನ್ನ ಬುಕ್ ಮಾಡಿದ್ದಾರೆ. ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇರ್ತಾನೆ ರ್ಯಾಪಿಡೋ ಚಾಲಕ. ಆ ಸಂದರ್ಭ ಸ್ವಲ್ಪ ನಿಧಾನಕ್ಕೆ ಹೋಗಿ ಅಂತ ಯುವತಿ ಸಾನಿ ಕೃಷ್ಣ ಹೇಳ್ತಾರೆ. ಬಟ್ ಆತನ ಬೇಜವಾಬ್ದಾರಿ ಉತ್ತರ ನೋಡಿ, ಸ್ಕೂಟರ್ ಓಡಿಸೋದು ಹೇಗೆ ಅಂತ ನನಗೆ ಗೊತ್ತಿದೆ ಅಂತ ಆವಾಜ್ ಹಾಕೊಂಡು ಮತ್ತೆ ಅದೇ ರೀತಿಯಾಗಿ ಸ್ಪೀಡ್ ಆಗಿ ಡ್ರೈವ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಟ್ರ್ಯಾಕ್ಟರ್ ಅನ್ನ ಓವರ್ಟೇಕ್ ಮಾಡೋದಕ್ಕೆ ಹೋಗ್ತಾನೆ ರ್ಯಾಪಿಡೋ ಬೈಕ್ ಚಾಲಕ. ಇದೇ ವೇಳೆ ಸ್ಕಿಡ್ ಆಗಿ ಕೆಳಗಡೆ ಬೀಳ್ತಾರೆ. ಯುವತಿ ಬಿದ್ದಿದ್ದಾರೆ. ಯುವತಿ ಮೇಲೇನೆ ಪಕ್ಕದಲ್ಲಿ ಬರ್ತಾ ಇದ್ದಂತ ಟ್ರ್ಯಾಕ್ಟರ್ ಹರಿದಿದೆ. ಹೇಗಾಗ್ಬೇಡ ಪರಿಸ್ಥಿತಿ ನೋಡಿ. ಕೈ ಮೂಳೆ, ಪಕ್ಕೆಲುಬು ಮುರಿದಿದೆ. ಹಾಗೆ ಅದು ಎಕ್ಸ್ರೇ ರಿಪೋರ್ಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ನಲ್ಲಿ, ಸ್ಪಷ್ಟವಾಗಿ ಕಾಣಿಸುತ್ತೆ. ಎಂತವರಿಗೂ ಅರ್ಥ ಮಾಡ್ಕೊಳ್ಬಹುದು ಯಾವ ರೀತಿ ಮೂಳೆಗಳ ಡಿಸ್ಲೊಕೇಶನ್ ಆಗಿರೋದನ್ನ ನಾವು ಗಮನಿಸಬಹುದು. ಇದೀಗ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಆಸ್ಪತ್ರೆಯ ಬೆಡ್ನಲ್ಲಿದ್ದಾರೆ. 20 ದಿನಗಳಿಂದ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಇದುವರೆಗೆ ಚಿಕಿತ್ಸೆಗಾಗಿ 20 ಲಕ್ಷ ರೂಪಾಯಿ ಖರ್ಚಾಗಿದೆ. ಯಾರು ಹೊಣೆ? ಯುವತಿ ಮಾಡಿರೋ ತಪ್ಪು ಏನೂ ಇಲ್ಲ. ಸ್ಪೀಡ್ ಆಗಿ ಡ್ರೈವ್ ಮಾಡಿರೋದು ಆ ರ್ಯಾಪಿಡೋ ಚಾಲಕ. ಇನ್ಫ್ಯಾಕ್ಟ್ ಈ ಯುವತಿ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ ನಿಧಾನಕ್ಕೆ ಹೋಗಿ ಅಂತ. ಬಟ್ ಆಗ ಸಿಕ್ಕಿರುವಂತ ಉತ್ತರ ಏನು? ನನಗೆ ಬೈಕ್ ಓಡಿಸೋದಕ್ಕೆ ಬರುತ್ತೆ ಅಂತ. ಆತ ಮಾಡಿರುವಂತ ತಪ್ಪಿಗೆ ಇವತ್ತು ಈ ಯುವತಿ ಇಷ್ಟೊಂದು ನರಕ ಅನುಭವಿಸ್ತಾ ಇದ್ದಾರೆ ಆಸ್ಪತ್ರೆಯ ಬೆಡ್ ಮೇಲೆ. ಇದುವರೆಗೂ ಕೂಡ ನೋಡೇ ಇಲ್ಲ ಈತ ಏನಾಗಿದೆ ಯುವತಿಗೆ ಏನು ಅಂತ. ರ್ಯಾಪಿಡೋ ಕಂಪನಿ ಸಿಬ್ಬಂದಿ, ರ್ಯಾಪಿಡೋ ಬೈಕ್ ಚಾಲಕ, ಟ್ರ್ಯಾಕ್ಟರ್ ಚಾಲಕನ ವಿರುದ್ಧವಾಗಿ ಇದೀಗ ದೂರನ್ನ ಕೂಡ ನೀಡಲಾಗಿದೆ. ಹಾಗೆ ಪ್ರಧಾನಿ ಮೋದಿ ಮತ್ತೆ ಸಿಎಂ ಡಿಕೆ ಶಿವಕುಮಾರ್ಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. Now I tried to contact Rapido right away when Rapido team heard about the incident. They just cut my call, and when I tried to message them again, they were not replying. In the next few days after the incident, I tried sending them emails, no reply. So after a week, I tried to loop in Prime Minister office and CM Chief Minister office in the email. In under a minute, I got a reply. I got a call from them. He said, okay, send us the bills of everything. We'll take care of everything. We'll see what we can do. In the evening, they were just trying to shut me off by offering a 1 lakh insurance when the family has already spent 20 lakhs. Now, I try to... ಪ್ರತಿನಿಧಿ ಕಿರಣ್ ಸೂರ್ಯ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಕಿರಣ್ ಸೂರ್ಯ, ಈ ಘಟನೆ ಬಹಳ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಜೊತೆಗೆ ಯುವತಿಯ ಹೆಲ್ತ್ ಕಂಡೀಷನ್ ಬಗ್ಗೆ ಏನೇನು ಅಪ್ಡೇಟ್ ಸಿಗ್ತಾ ಇದೆ ಅಂತ, ಹಾಗೆ ಅವರ ಸ್ನೇಹಿತರೊಬ್ರು ಮಾತನಾಡಿದ್ದನ್ನ ನಾವು ಕೇಳ್ತಾ ಇದ್ವಿ. ರ್ಯಾಪಿಡೋ ಚಿಕ್ಕ ವಿಷಯಗಳಿಗೆ ಕಾಲ್ ಮಾಡಿ ಹೇಗಾಗಿದೆ ರೈಡು, ಯಾವ ರೀತಿಯಾಗಿತ್ತು ಅನುಭವ ಅಂತ ಕೇಳೋರು, ಇಂಥ ದೊಡ್ಡ ಇನ್ಸಿಡೆಂಟ್ ಆದಾಗ ಯಾವುದೇ ರೀತಿಯಾದಂತ ರಿಪ್ಲೈ ರೆಸ್ಪಾನ್ಸ್ ಅವ್ರ ಕಡೆಯಿಂದ ಬಂದಿಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಇದಕ್ಕೆ ಅಂತ? ಏನಾದ್ರೂ ಕಾನೂನಾತ್ಮಕವಾಗಿ ಹೋಗ್ತಾ ಇದ್ದಾರಾ ಫ್ಯಾಮಿಲಿ? ಹೌದು ಛತ್ರ, ಕಳೆದ 17ನೇ ತಾರೀಕು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಮನೆಯಿಂದ ತನ್ನ ಕಚೇರಿಗೆ ರ್ಯಾಪಿಡೋ ಬೈಕನ್ನ ಬುಕ್ ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಆ ರ್ಯಾಪಿಡೋ ಹುಡುಗ ಏನಿದ್ದಾನೆ ವೇಗವಾಗಿ ಬೈಕನ್ನ ಚಲಾಯಿಸಲಿಕ್ಕೆ ಮುಂದಾಗಿದ್ದಾನೆ. ಆ ಸಂದರ್ಭದಲ್ಲಿ ಯುವತಿ ಕೂಡ ಹೇಳಿದ್ದಾಳೆ, ವೇಗವಾಗಿ ಹೋಗ್ಬೇಡಿ, ನನಗೆ ಕಚೇರಿಗೆ ಹೋಗ್ಲಿಕ್ಕೆ ಇನ್ನೂ ಕೂಡ ಆ ಸಮಯ ಇದೆ ಅಂತೇಳಿ. ಆದರೂ ಕೂಡ ಆತ, ನಾನೇನೀಗ ಸ್ಥಳದಲ್ಲಿದ್ದೀನಿ, ಆ ಒಂದು ಸ್ಥಳದಲ್ಲಿ ಟ್ರ್ಯಾಕ್ಟರ್ ಬರ್ತಾ ಇರುತ್ತೆ. ಟ್ರ್ಯಾಕ್ಟರ್ ಬರುವಂತಹ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ನ ಓವರ್ಟೇಕ್ ಮಾಡಲಿಕ್ಕೆ ಮುಂದಾಗಿದ್ದಾನೆ. ಓವರ್ಟೇಕ್ ಮಾಡುವಂತಹ ಸಂದರ್ಭದಲ್ಲಿ ಎದುರಿಗೆ ಸಾಕಷ್ಟು ವಾಹನಗಳು ಬರ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಟ್ರ್ಯಾಕ್ಟರ್ನ ಬಲಭಾಗದಲ್ಲಿ ವಾಹನ ಸ್ಕಿಡ್ ಆಗಿ ಕೆಳಗೆ ಬಿದ್ದಿರುವಂಥದ್ದು. ಕೆಳಗೆ ಬೀಳ್ತಿದ್ದಂತೆ ಹಿಂದೆ ಕೂತಿದ್ದಂತಹ ಸಾನಿ ಕೃಷ್ಣ ಅನ್ನುವಂತಹ 32 ವರ್ಷದ ಇಂಟೀರಿಯರ್ ಡಿಸೈನರ್ ರಸ್ತೆ ಮೇಲೆ ಬಿದ್ದಿದ್ದಾರೆ. ರಸ್ತೆ ಮೇಲೆ ಬೀಳ್ತಿದ್ದಂತೆ ಹಿಂಭಾಗದಲ್ಲೇ ಬರ್ತಿದ್ದಂತಹ ಟ್ರ್ಯಾಕ್ಟರ್ನ ಬಲಭಾಗದ ಅಂದ್ರೆ ಹಿಂಭಾಗದ ಚಕ್ರ ಆಕೆಯ
ದೇಹದ ಮೇಲೆ ಹತ್ತಿರುವಂಥದ್ದು. ದೇಹದ ಮೇಲೆ ಹತ್ತುತ್ತಿದ್ದಂತೆ ಆಕೆಯ ಎದೆ ಭಾಗದ ಎಲುಬುಗಳಿರ್ಬೋದು, ಪಕ್ಕಿಯ ಎಲುಬುಗಳಿರ್ಬೋದು, ಕೈನ ಮೂಳೆ ಈಗಾಗಲೇ ಕೂಡ ಮುರಿದುಕೊಂಡಿರುವಂಥದ್ದು. ನಂತರ ಸ್ಥಳೀಯರು HCL ಬಳಿ ಇರುವಂತಹ ಖಾಸಗಿ ಆಸ್ಪತ್ರೆಗೆ ಆಕೆಯನ್ನ ಅಡ್ಮಿಟ್ ಮಾಡಿದ್ರು. ನಂತರದಲ್ಲಿ ಆಕೆಯನ್ನ ಸದ್ಯ ಕೇರಳದ ಕೋಯಿಕೋಡ್ ಅಂದ್ರೆ ಆಕೆಯ ಸ್ವಂತ ಊರಾದಂತಹ ಕೋಯಿಕೋಡ್ನ ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಿರುವಂಥದ್ದು. ಅಂದ್ರೆ ಕುಟುಂಬಸ್ಥರ ಮತ್ತೆ ಸ್ನೇಹಿತರ ಆರೋಪ ಇರುವಂಥದ್ದು ರ್ಯಾಪಿಡೋಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ನಾವು ಮೇಲನ್ನ ಮಾಡಿದ್ವಿ, ಸಂಪರ್ಕಿಸಲಿಕ್ಕೆ ಟ್ರೈ ಮಾಡಿದ್ವಿ. ಆದರೆ ಅವ್ರು ಹೇಳ್ತಾ ಇರುವಂಥದ್ದು ನಾವು 1 ಲಕ್ಷ ರೂಪಾಯಿಯಷ್ಟು ಪರಿಹಾರವನ್ನು ಕೊಡ್ತೀವಿ, ತೆಗೆದುಕೊಳ್ಳಿ, ಮುಂದೆ ನೋಡೋಣ ಅಂತಿದ್ದಾರೆ. ಆದರೆ ಸದ್ಯ ಈಗ ಸಾನಿ ಕೃಷ್ಣ ಅವರಿಗೆ 20 ಲಕ್ಷ ರೂಪಾಯಿವರೆಗೂ ಕೂಡ ಆಸ್ಪತ್ರೆ ಬಿಲ್ ಆಗಿದೆ. ಆದರೆ 1 ಲಕ್ಷ ರೂಪಾಯಿನ ತೆಗೆದುಕೊಂಡು ಏನು ಮಾಡೋದು? ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಪ್ರಧಾನಮಂತ್ರಿ ಕಚೇರಿ ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳ ಕಚೇರಿಗೂ ಕೂಡ ದೂರನ್ನ ನೀಡಲಾಗಿರುವಂಥದ್ದು. ಜೀವನ್ ಭೀಮಾ ನಗರದಲ್ಲಿ ಕೂಡ ಪೊಲೀಸ್ ಸ್ಟೇಷನಲ್ಲಿ ಈಗಾಗಲೇ FIR ಅನ್ನು ಕೂಡ ದಾಖಲು ಮಾಡಲಾಗಿರುವಂಥದ್ದು. ಈ ಬಗೆಗೆ ಸಾಕಷ್ಟು ಬಾರಿ ನಾವು ರ್ಯಾಪಿಡೋ ಕಂಪನಿಯನ್ನು ಸಂಪರ್ಕಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಅವರು ನಮ್ಮ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ. ಈ ಬಗೆಗೆ ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗಿದ್ದೀವಿ ಅನ್ನೋಂಥ ಮಾತುಗಳನ್ನು ಆಕೆಯ ಸ್ನೇಹಿತರು ಹೇಳ್ತಾ ಇರುವಂಥದ್ದು. ಸದ್ಯ ಸಾನಿ ಕೃಷ್ಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ನಾನು ಏನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ಚೈತ್ರ, ಈ ಒಂದು ರಸ್ತೆ ಅಂದರೆ ಆಕೆ ತನ್ನ ಮನೆಯಿಂದ ಅಂದರೆ ಬೈರಸಂದ್ರದ ಮನೆಯಿಂದ ದೊಮ್ಮಸಂದ್ರದ ಕಡೆಗೆ ಕಚೇರಿಗೆ ಹೋಗುವಂಥ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಆಕೆಯ ಮೇಲೆ ಹತ್ತಿರುವಂಥದ್ದು. ಇಲ್ಲಿ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ಬೈಕ್ ಟ್ಯಾಕ್ಸಿ ಎಷ್ಟು ಸೇಫ್ ಅನ್ನುವಂಥ ವಿಚಾರವನ್ನು, ಆಕ್ರೋಶವನ್ನು ಈಗಾಗಲೇ ಸಾನಿ ಕೃಷ್ಣ ಅವರ ಸ್ನೇಹಿತರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆಕೆಗೆ ಸದ್ಯ ಈಗಾಗಲೇ ಕೂಡ ಮುಖವೆಲ್ಲವೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಗಾಯಗಳಾಗಿರುವಂಥ ಹಿನ್ನೆಲೆಯಲ್ಲಿ ಆಕೆಗೆ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಲಾಗಿದೆ. ಯುವತಿಯ ಪಕ್ಕಿ ಎಲುಬು, ಕಾಲು, ಎದೆ ಭಾಗದ ಎಲ್ಲ ಮೂಳೆಗಳು ಕೂಡ ಮುರಿದುಕೊಂಡಿರೋದ್ರಿಂದ ಆಕೆ ತುಂಬ ದೊಡ್ಡ ಮಟ್ಟದಲ್ಲಿ ಅನಾರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಿದ್ದಾಳೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. 20 ಲಕ್ಷಕ್ಕೂ ಹೆಚ್ಚು ಚಿಕಿತ್ಸಾ ವೆಚ್ಚ ಆಗಿರುವಂಥದ್ದು. ಇನ್ನೂ ಕೂಡ ವೈದ್ಯರು ಚಿಕಿತ್ಸೆಯನ್ನು ನೀಡಬೇಕು ಅಂದಿದ್ದಾರೆ, ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ನಮಗೆ ರ್ಯಾಪಿಡೋ ಕಂಪನಿಯಿಂದ ಯಾವುದೇ ತರವಾದಂತಹ ಸರಿಯಾದಂತಹ ರೆಸ್ಪಾನ್ಸ್ ಇಲ್ಲ ಅನ್ನುವಂಥ ಆಕ್ರೋಶ, ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಪದೇ ಪದೇ ಅಂದರೆ ರ್ಯಾಪಿಡೋ ಕಂಪನಿಯವರು ಬೇರೆ ಬೇರೆ ವಿಚಾರಗಳಿಗೆ ಕರೆಯನ್ನು ಮಾಡಿ ವಿಚಾರವನ್ನು ತಿಳಿದುಕೊಳ್ಳುವಂಥವ್ರು. ಇಷ್ಟು ದೊಡ್ಡ ಮಟ್ಟದಾದಂತಹ ರ್ಯಾಪಿಡೋ ಚಾಲಕನಿಂದ ಅಜಾಗರೂಕತೆಯಿಂದ, ಆತನ ರ್ಯಾಶ್ ಡ್ರೈವಿಂಗ್ನಿಂದ ಇಷ್ಟು ದೊಡ್ಡ ಮಟ್ಟದ ಆಕ್ಸಿಡೆಂಟ್ ನಡೆದಿದ್ರೂ ಕೂಡ ಕನಿಷ್ಠ ಸೌಜನ್ಯಕ್ಕೂ ಆಕೆಯನ್ನ ಆಸ್ಪತ್ರೆಗೆ ಭೇಟಿ ನೀಡಿ ಇನ್ನೂ ಆಕೆಯ ಆರೋಗ್ಯವನ್ನು ವಿಚಾರಿಸಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು. ಚೈತ್ರ, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ.